ಡೇಸ್ಗೆ ಏನಾಯ್ತು, ಅಕ್ಟೋಬರ್ ಲಾಸ್ಟ್ ವೀಕಲ್ಲಿ ಮತ್ತೆ ಇನ್ನೂ ಒಂದು ಕನ್ಸೈನ್ಮೆಂಟ್ ತಗೊಂಡು ಹೋಗ್ಬೇಕಾಗಿದ್ರಿ, ನೀವು ತಗೊಂಡು ಹೋಗ್ತೀರಾ? ಎಸ್ ಸರ್ ಅಂತ ಹೇಳಿದೆ. ಆಗಲೂ ಸೀದಾ ಒಂದು 10 ಕೋಟಿ ಮತ್ತೆ ಒಂದು ತಗೊಂಡೋಗಿದ್ದೆ. ಸೀದಾ ಆಗೆಲ್ಲ 500 ರೂಪಾಯಿ ಇದು ಎಲ್ಲ ಪ್ಯಾಕ್ ಎಲ್ಲ ಆಗಿತ್ತು. ಆಗ ಸೀದಾ ತಗೊಂಡೋದ್ವಿ. ಸೀದಾ ತಗೊಂಡೋಗಿದೆ. ಮತ್ತೆ ಮ್ಯಾನೇಜರ್ ಮನೆಗೆ ಕೊಟ್ವಿ ನಾವು. ಒಂದು 8 ನವೆಂಬರ್ 6 ಏನೋ ಸಿಂಗ್ ಯು ಹ್ಯಾವ್ ಟು ಗೆಟ್ ರೆಡಿ, ಯು ಹ್ಯಾವ್ ಟು ಬ್ರಿಂಗ್ ರಾಜ್ಕುಮಾರ್ ಅಂತ ಹೇಳಿದ್ರೆ, ಆಯ್ತು ಸರ್ ನಾನು ರೆಡಿ ಸರ್ ಅಂತ ಹೇಳಿದೆ. ನೋ ಯು ಹ್ಯಾವ್ ಟು ಗೋ ವಯಾ ದಿಸ್ ಥಿಂಗ್ ಮೇಟೂರ್ ಡ್ಯಾಮ್, ಮೇಟೂರು ಮತ್ತೆ ಅಲ್ಲಿ ಹೋಗಿದ್ದೆ ಈ ರೋಡ್ ಹತ್ರ, ಯು ಹ್ಯಾವ್ ಟು ಗೋ ಇನ್ಸೈಡ್ ದ ಫಾರೆಸ್ಟ್ ನಿಯರ್ಲಿ 30 ಕಿಲೋಮೀಟರ್ಸ್ ಅಂತ ಹೇಳಿ. ಏನೇ ಆಗ್ಲಿ ಸರ್ ನಡೀರಿ ಸರ್, ಫಸ್ಟ್ ಅಪ್ಪಾಜಿ ಬಂದ್ರೆ ಸಾಕು ಅಂತ ಹೇಳಿದೆ. ಸೀದಾ ಹೋದ್ವಿ ನಾವು. ಅಲ್ಲಿ ರಾಮರಾಜು ಮನೆಯಲ್ಲಿ, ರಾಮರಾಜು ಕೊಳತ್ತೂರು ಮನಿ, ಮತ್ತೆ ಶಿವಸುಬ್ರಹ್ಮಣ್ಯಂ, ಮತ್ತೆ ನೆಕ್ಕಿನಿ ಪೇಪರ್ ಗೋಪಾಲು, ಇವರೆಲ್ಲ ಎಲ್ಲರೂ ಅಲ್ಲಿ ಬಂದ್ಬಿಟ್ಟಿದ್ರು. ಅಷ್ಟೊತ್ತಿಗೆ ಹೋದ್ರು. ಅಷ್ಟೊತ್ತಿಗೆ ರಾಜ್ಕುಮಾರ್ ಬಂದ್ರು. ರಾಜ್ಕುಮಾರ್ಗೆ ನೋಡಿದೆ, ನಾವೆಲ್ಲ ಕಾಲೆಲ್ಲ ಮುಕ್ಕೊಂಡ್ವಿ. ಅಮ್ಮಗೂ ಕಾಲೆಲ್ಲ ಮುಕ್ಕೊಂಡಿದ್ವಿ ನಾವೆಲ್ಲ. ಅವ್ರ ಆಶೀರ್ವಾದ ತಗೊಂಡ್ವಿ. ಆಮೇಲೆ ನಮ್ಮ ಸಾಹೇಬ್ರು ಹೇಳಿದ್ರು, ನೀವು ಮತ್ತೆ ರಾಜ್ಕುಮಾರ್ ಮತ್ತೆ ಅಮ್ಮ ಇಷ್ಟೇ ಜನ ಒಂದು ಹೆಲಿಕಾಪ್ಟರ್ ಬಂದ್ಬಿಡಿ ಅಂತ ಹೇಳಿದ್ರು. ಸೊ ಅವ್ರು ಕೂರಿಸ್ಕೊಂಡಿದ್ದೆ. ನಾನು ಸೀದಾ ಹೆಲಿಕಾಪ್ಟರ್ ಬಂದೆ. ಹೆಲಿಕಾಪ್ಟರ್ ಬಂದಿದ ತಕ್ಷಣ ನಾನು HAL ಏರ್ಪೋರ್ಟ್ ಅಲ್ಲಿ ಇಳಿದೆ ಸರ್. HAL ಏರ್ಪೋರ್ಟ್ ಅಲ್ಲಿ ಇದ್ದ ತಕ್ಷಣ ಆಗ ನಮ್ಮ ದಿನಕರ್ ಸಾಹೇಬ್ರು ಇದ್ರು. ಅವ್ರೇನ್ ದಿನಕರ್ ಸಾಹೇಬ್ರು ಬುಕ್ ಬರ್ದಿದ್ರಲ್ಲ ಆ ಇದರಲ್ಲಿ, ಅಷ್ಟ ಅವ್ರಿಗೆಲ್ಲ ಗೊತ್ತಿಲ್ಲ. ಅವ್ರ ಕಣ್ ಮುಂದೆನೆ ಇಷ್ಟೆಲ್ಲ ನಡೀತಾ ಇತ್ತು. ಅವ್ರ ಚೇಂಬರ್ ಆ ಕಡೆ ಇದೆ, ನಾವು ಈ ಕಡೆ ಇದೀವಿ ಅಷ್ಟೇ ಇಂಟೆಲಿಜೆನ್ಸ್ ಅಲ್ಲಿ. ಇಷ್ಟಾದ್ರೇನು ಅವ್ರಿಗೆ ಇನ್ಫಾರ್ಮೇಶನ್ ಏನು ಇರಲಿಲ್ಲ, ಬಟ್ ಬುಕ್ ಎಲ್ಲ ಬರ್ದ್ಬಿಟ್ಟಿದ್ರು. ಆಮೇಲೆ ನಾವೆಲ್ಲ ಹೋಗಿ ಎಲ್ಲ ನಾನು ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟೆ. SM ಕೃಷ್ಣ ಸಾಹೇಬ್ರು, ಖರ್ಗೆ ಸಾಹೇಬ್ರು, ಮತ್ತೆ ನಮ್ಮ ದಿನಕರ್ ಸಾಹೇಬ್ರು ಅವರಿದ್ರು ಏರ್ಪೋರ್ಟ್ ಅಲ್ಲಿ. ಅವ್ರು ರಿಸೀವ್ ಮಾಡ್ಕೊಂಡಿದ್ದೆ. ಓಡ್ತು ಸರ್. ಜಸ್ಟ್ 97 ಅಲ್ಲಿ ಏನಾಗೋಯ್ತು, ನಾವೊಂದು ಬಹಳ ಬ್ಯೂಟಿಫುಲ್ ಕೇಸ್ ಹಿಡಿದೆ ಸರ್. ಅದೇ ಫೇಕ್ ಇದು ಛಾಪಾಕಾಗ ಕೇಸ್ ಹಿಡಿದೆ ಸರ್. ಐ ಆಮ್ ದ ಫಸ್ಟ್ ಪರ್ಸನ್ ಟು ಡಿಟೆಕ್ಟ್ ದಟ್ ಕೇಸ್ ಇನ್ ಬ್ಯಾಂಗ್ಳೂರ್ ಸಿಟಿ ಸರ್. ಆಗ ಜಯನಗರದಲ್ಲಿ ನಡೀತಾ ಇತ್ತು, ಬಸವನಗುಡಿನಲ್ಲಿ ನಡೀತಾ ಇತ್ತು, ಟ್ಯಾಂಡೆಡ್ ರೋಡ್ ಅಲ್ಲಿ ನಡೀತಾ ಇತ್ತು, ಎಲ್ಲ ಕಡೆ ನಡೀತಾ ಇತ್ತು. ಯಾರು ಹಿಡಿದಿರಲಿಲ್ಲ ಆ ಕೇಸು. ನಾನು 34 lakhs ಅಷ್ಟು ವರ್ತ್ ಆಫ್ ಸ್ಟ್ಯಾಂಪ್ಸ್ ಮತ್ತೆ ಸ್ಟ್ಯಾಂಪ್ ಪೇಪರ್ಸ್ ಎಲ್ಲ ನಾನು ಡಿಟೆಕ್ಟ್ ಮಾಡಿದೆ ಸರ್. ಅಲ್ಲಿ ಸಿಟಿ ಮಾರ್ಕೆಟ್ ಹತ್ರ ಒಂದು ಇನ್ಫಾರ್ಮೇಶನ್ ಬಂತು ಸರ್. ಇನ್ಫಾರ್ಮೇಶನ್ ಬಂದಿದ ತಕ್ಷಣ ನಾವು ನೋ ಅದರ್ ಡ್ಯೂಟಿ ಜಸ್ಟ್ ಗೋ ಅಂಡ್ ರೈಡ್ ಇಟ್. ಅದೇನ್ ಮಾಡ್ತು, ಆ ರೋಡಿಂದ ಆ ಕಡೆ ಕಲಾಸಿಪಾಳ್ಯಕ್ಕೆ ಬರುತ್ತೆ ಸರ್. ನಾಟ್ ಎ ಗ್ರೇಟ್, ಅದೇನು ದೊಡ್ಡ ವಿಷಯ ಅಂತ ಹೇಳಿ ಮಾರಾಕ್ಬಿಟ್ಟು ಕಡೆಗೆ ಸಿಬಿಐ ಈಗ ಗೊತ್ತಾಗಿದೆ. ಈಗ ಇದರಲ್ಲಿ ಯಾವ್ದ್ರಲ್ಲಿ ನಮ್ಮ ಅಯೋಧ್ಯ ಕೇಸಲ್ಲಿ ಏನಾಯ್ತು ಅನ್ನೋದನ್ನ ಈಗ ಸಿಬಿಐ ಸುಪ್ರೀಂ ಕೋರ್ಟ್ ತಗೊಂಡಿದೆ ಈಗ ಕರಾಟೆಗೆ. ಸೀದಾ ಸರ್ ಅಲ್ಲಿ ಹೋದೆ, ರೈಡ್ ಮಾಡ್ಕೊಂಡು ಬಂದ್ಬಿಟ್ಟಿದೆ. ಐ ಹ್ಯಾವ್ ಕಾಟ್ ಹೋಲ್ಡ್ ಆಫ್ 5 members ವಿತ್ ಆಲ್ 34 lakhs ಆಫ್ ಸ್ಟ್ಯಾಂಪ್ ಸೀಲ್ಸ್. ಮತ್ತೆ ನಮ್ಮ ಇವರು ಯಾರ್ದು ಡೆಪ್ಯೂಟಿ ಡೈರೆಕ್ಟರ್ ಪ್ರಿಂಟಿಂಗ್ ಪ್ರೆಸ್, ಡೆಪ್ಯೂಟಿ ಡೈರೆಕ್ಟರ್ ಟ್ರೆಜರು, ಇವ್ರದೆಲ್ಲ ಸೀಲ್ಗಳೆಲ್ಲ ಇತ್ತು ಸರ್. ಪ್ಲಸ್ ಕ್ಯಾಶ್ ಆಫ್ 26,000 ಇಷ್ಟೆಲ್ಲ ಹಿಡಿದಿದ್ದೆ ನಾನು. ಸೀದಾ ಬಂದಿದ್ದೆ. ಅದು ಫಸ್ಟ್ ಪರ್ಸನ್ ಟು ಡಿಟೆಕ್ಟ್ ದಟ್ ಕೇಸ್ ಇನ್ ಬ್ಯಾಂಗ್ಳೂರ್ ಸಿಟಿ. ಅದುವರೆಗೂ ಯಾರು ಮಾಡಿರಲಿಲ್ಲ ಸರ್. ಆ ಒಂದು ಕೇಸ್ ಮಾಡಿದ್ಮೇಲೆ ನಾನು ಐ ಸೆಂಟ್ ಆಲ್ ದ ಮೆಟೀರಿಯಲ್ಸ್ ಟು ಇಂಡಿಯಾ ಸೆಕ್ಯೂರಿಟಿ ಪ್ರೆಸ್ ಅಟ್ ನಾಸಿಕ್ ಸರ್. ನಾಸಿಕ್ ಕಳಿಸಿದಾಗ ಅವರೆಲ್ಲ ಏನ್ ಮಾಡಿದ್ರು, ಅಯ್ಯೋ ಎಲ್ಲ ಸ್ಟ್ಯಾಂಪ್ ಪೇಪರು ಎಲ್ಲ ಇದು ಸ್ಟ್ಯಾಂಪ್ಗಳು ಎಲ್ಲ ಜೆನ್ವಿನ್ ಇದೆ ಅಂತ ಹೇಳ್ಬಿಟ್ರು. ಮತ್ತೆ 2001 ಅಲ್ಲಿ ಶುರು ಆಗೋಯ್ತು ಸರ್. ಏನು ಒಂದು ಬಾಬಾ ಸಾಹೇಬ್ರು ಹಿಡಿದ್ಬಿಟ್ರು ಕೇಸು, ಏನೋ ಈ ಸ್ಟ್ಯಾಂಪ್ ಪೇಪರ್. ಆಗ ಸುಮಾರು ನಾನು 34 ಲಕ್ಷ ಹಿಡಿದೆ. ಅವ್ರು 1 ಕೋಟಿ ಅಷ್ಟೇನೋ ಹಿಡಿದ್ರು. ಅವರು 90 ಲಕ್ಷನೋ 1 ಕೋಟಿನೋ ಏನೋ ಹಿಡಿದ್ಬಿಟ್ರು. ಆಗ ಬಹಳ ದೊಡ್ಡ ಕೇಸ್ ಆಗೋಯ್ತು. ಸಿಟಿ ಮಾರ್ಕೆಟ್ ಅವ್ರು ಹಿಡಿದ್ರು, ಏನು ಮಾಡಿಲ್ಲ ಅಂತ ಹೇಳಿದ್ರೆ ಶುರು ಆಗೋಯ್ತು. ನಾನು ಹೇಳಿದೆ, ಇಟ್ ಇಸ್ ಐ ಹೂ ಡಿಟೆಕ್ಟೆಡ್ ಕೇಸ್, ವೈ ಐ ಹ್ಯಾವ್ ಸಬ್ಮಿಟೆಡ್ ರಿಪೋರ್ಟ್, ವೈ ದ ಪೊಲೀಸ್ ದ ಸೀನಿಯರ್ ಆಫೀಸರ್ಸ್ ಹ್ಯಾವ್ ನಾಟ್ ಟೇಕನ್ ಎನಿ ಆಕ್ಷನ್ ಆನ್ ದಟ್ ಅಂತ ಹೇಳಿದೆ. ಆಗ ನಾನು ಶುರು ಮಾಡಿದೆ. ಆಗ ಬೈ ದ ಟೈಮ್ ಐ ವಾಸ್ ನಾಟ್ ಇನ್ ದಿಸ್ ಥಿಂಗ್ ಮಾರ್ಕೆಟ್. ನಾನು ಹೇಳಿದೆ, ಆಗ ಯಾರು ಕೇಳೋರ್ಲಿಲ್ಲ ಸರ್ ನನಗೆ. ಆಗ ನೀನ್ ಮಾಡ್ಬೇಕಾಗಿತ್ತು ಎಲ್ಲ ಅಂತ ಹೇಳಿದೆ. ಏನಾಗೋಯ್ತು, ದೊಡ್ಡ ಕೇಸ್ ಆಯ್ತು. ಆಗಿದ್ದೆ ಕಡೆಗೆ ಸ್ಟ್ಯಾಂಪಿಟ್ ಫಾರ್ಮ್ ಆಗೋಯ್ತು ಸರ್. ಯಾವಾಗ ಸ್ಟ್ಯಾಂಪಿಟ್ ಫಾರ್ಮ್ ಆಯ್ತು, ಮತ್ತೆ ಶ್ರೀಕುಮಾರ್ ಸಾಹೇಬ್ರು ಹೂ ಇಸ್ ಗೋಯಿಂಗ್ ಟು ಬಿಕಮ್ ದಿ ಚೇರ್ಮನ್ ಆಫ್ ದಿ CVC ನಾವು, ಅವರು ಸ್ಟ್ಯಾಂಪ್ ಇನ್ವೆಸ್ಟಿಗೇಷನ್ ತಗೊಂಡ್ಬಿಟ್ರು. ಅದಾದ್ಮೇಲೆ ನೆಕ್ಸ್ಟ್ ರದ್ದಾಂತ ಆಗೋಯ್ತು. ಅಲ್ಲಿ ಪುನಾದಲ್ಲಿ RS ಶರ್ಮಾ ಅವ್ರು ಅರೆಸ್ಟ್ ಆಗ್ಬಿಟ್ರು. ಈ ಕಡೆ ಇಲ್ಲಿ ನಮ್ಮ BN ನಾಗರಾಜ್ ಸಾಹೇಬ್ರು ಅಬೌಟ್ ಟು ಬಿ ಅರೆಸ್ಟೆಡ್, ಅವ್ರಿಗೆ ಬಿಟ್ಬಿಟ್ರು. ಇನ್ನೊಬ್ರು ಸೀನಿಯರ್ ಆಫೀಸರ್ ಹೂ ಇಸ್ ನೌ ಇನ್ ಬ್ಯಾಂಗ್ಳೂರ್ ಸಿಟಿ ಪ್ರಾಪರ್ ಇದ್ದಾರೆ ಸಿಟಿ ಪೊಲೀಸ್ ಅಲ್ಲಿ. ಇವಾಗ ಆಲ್ಸೋ ಲೆಫ್ಟ್ ಔಟ್. ಯಾರು ಬೇಕೋ ಅವ್ರಿಗೆಲ್ಲ ಬಿಟ್ಕೊಂಡು ಬಂದ್ಬಿಟ್ರು. ಯಾರು ನಮ್ಮ ಶ್ರೀಕುಮಾರ್ ಸಾಹೇಬ್ರು, ಇನ್ನೊಬ್ರು ಪಾಲಿಟಿಷಿಯನ್ಸ್ ಇದ್ರು, ಇಬ್ರು ಅವರು, ಅವ್ರಿಗೆ ಕರ್ಸಿದ್ರು. ಅವ್ರ ಮುಂದೆನೆ ಅವ್ರು ಸಿಗರೇಟ್ ಸೇರ್ಕೊಂಡು ಕೂತ್ಕೊಂಡ್ರು. ಯಾರ ಮುಂದೆ? ಶ್ರೀಕುಮಾರ್ ಸಾಹೇಬ್ರ ಮುಂದೆ ಸಿಗರೇಟ್ ಸೇರ್ಕೊಂಡು ಕೂತ್ಕೊಂಡ್ರು ಅವರು. ಅವ್ರಿಗೆಲ್ಲ ಎಲ್ಲರಿಗೂ ಕಳಿಸ್ಬಿಟ್ರು. ಕಡೆಗೆ ತಾಳಿ ಕಟ್ಟಿದ್ದು ನಮ್ಗೆ ಸರ್. ಓನ್ಲಿ 4 days ಸರ್. ವೆನ್ ನಾಗರಾಜ್ RS ಶರ್ಮಾ ವಾಸ್ ದ ಕಮಿಷನರ್ ಆಫ್ ಪುನಾ, he was allowed to retire on November 31st. ನವೆಂಬರ್ 31st ಆಯ್ತು. ಡಿಸೆಂಬರ್ 1st ಅರೆಸ್ಟ್ ಮಾಡಿದ್ರು. ಅಲ್ಲಿಗೆ ಅವ್ರಿಗೆ ಸರ್ವಿಸ್ ಕಂಪ್ಲೀಟ್ ಆಯ್ತು, ಪೆನ್ಷನ್ ಗಿನ್ಷನ್ ಎಲ್ಲ ಬರುತ್ತೆ ಅಂತ. ನಾವೆಲ್ಲ ಬಡಪಾಯಿಗಳು ಸರ್, ನಾವೆಲ್ಲ ಜೂನಿಯರ್ ಆಫೀಸರ್ಸ್. ಇದಕ್ಕೆ ಸರ್ ಸಫರ್ ಮಾಡ್ತಾ ಇರೋದು. ಈ ಜೂನಿಯರ್ ಆಫೀಸರ್ಸ್ ಅಲ್ಲಿ ಇಷ್ಟೊಂದು ದೊಡ್ಡ ಜನ ನಡೀತಾ, ಸೀನಿಯರ್ ಆಫೀಸರ್ ಬಹಳ ನಡೀತಾ ಇರುತ್ತೆ ಸರ್. ಆಗ ಏನಾಯ್ತು, ನಾನೇನಾಯ್ತು, ನನಗೆ 27th ಬಂದೇ ಬಿಡ್ತು ಆರ್ಡರ್ ಸಸ್ಪೆನ್ಷನ್. ನಾನು ಅಷ್ಟೊತ್ತಿಗೆ ಇದಾಗಿದ್ದೆ 3 days ಲೀವ್ ಹಾಕಿದ್ದೆ. ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ. ಸೀದಾ ಮನೆಗೆ ಬಂದೆ. ರಾತ್ರಿ ಬರೋ ಅಷ್ಟೊತ್ತಿಗೆ ದೊಡ್ಡದು ಒಂದು ಪೇಪರ್ ಹಾಕಿದ್ರು, ಎಲ್ಲ ಸಸ್ಪೆನ್ಷನ್ ಆರ್ಡರ್.
ಆಯ್ತು, ನನಗೆ ಏನು ಹರ್ಟ್ ಏನೂ ಆಗಲಿಲ್ಲ. ಆಯ್ತು, ಸಸ್ಪೆನ್ಷನ್ ಇಸ್ ಕಾಮನ್. ಯಾಕಂದ್ರೆ 4 ದಿವಸ ಆಯ್ತು. ಬೇರೆ BN ನಾಗರಾಜ್ಗೆ he was about to retire on November 1st, November 30th, but he was allowed to retire on November 1st. ಬಟ್ ಅವನ ಅದಕ್ಕೆ ಎನ್ಕ್ವೈರಿ ಆಯ್ತು. ಅಷ್ಟೊತ್ತಿಗೆ ಅವ್ರು ರಿಟೈರ್ಡ್ ಆದ್ರು ಅಂತ ಹೇಳಿದ್ರೆ ಅವ್ರಿಗೂ ಬಿಟ್ಬಿಟ್ರು. ನಮ್ಗೆ ನಾವೆಲ್ಲ ಜೂನಿಯರ್ ಆಫೀಸರ್ ಅಲ್ಲ ಅಂತ ಹೇಳಿದ್ರೆ ನಮ್ಗೆ ಏನ್ ಮಾಡಿದ್ರು, ಸೀದಾ ನಮ್ಗೆ ಇದು ಮಾಡಿದ್ರು, ಸಸ್ಪೆನ್ಷನ್ ಮಾಡಿದೆ. DE ಎಲ್ಲ ಆಯ್ತು, ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಎಲ್ಲ ನಡೀತಾ ಇತ್ತು ಸರ್. ಅಷ್ಟೊತ್ತಿಗೆ ಏನ್ ಮಾಯ್ತು, CBI ಬಂದಿದೆ ಇನ್ ದ ಮಂತ್ ಆಫ್ ಮೇ ಎಲ್ಲ. ಅಷ್ಟೊತ್ತಿಗೆ ಅವರು ಇದು ತಗೊಂಡ್ಬಿಟ್ರು, ಇನ್ವೆಸ್ಟಿಗೇಷನ್ ತಗೊಂಡ್ಬಿಟ್ರು. ಕಡೆ ಯಾವಾಗ CBI ತಗೊಂಡ್ರು ಡೆಫಿನೆಟ್ಲಿ ನಮ್ಗೆಲ್ಲ ಕೈ ಹಾಕ್ತಾರೆ. CBI ಅವ್ರು ಬಿಡೋದಿಲ್ಲ ಸರ್. ಅವರೇ ಹೇಳಿದ್ರು CBI ಅವ್ರಿಗೆ 25 ಜನದ ಹೆಸರೆಲ್ಲ ಹೇಳಿದ್ರು ಸರ್ ನನಗೆ. ಐ ಗಾಟ್ ದಟ್. ನಾನು ಲಾಕಪ್ ಅಲ್ಲಿ ಇದ್ದಾಗ, CBI ಲಾಕಪ್ ಅಲ್ಲಿ ಇದ್ದಾಗ, ನಾನು ಐ ಹ್ಯಾವ್ ರಿಟರ್ನ್ ಇನ್ ದಟ್ ಲಾಕಪ್ ದ ನೇಮ್ಸ್ ಆಫ್ ದ ಪರ್ಸನ್ ಹೂ ಆರ್ ಗೋಯಿಂಗ್ ಟು ಬಿ ಅರೆಸ್ಟೆಡ್ ಅಂತ ಹೇಳಿದ್ದೆ. ಆಯ್ತು ಅಂತ ಹೇಳಿದೆ. ಸಿದೆ ಒಂದ್ ದಿವಸ ಏನ್ ಮಾಡಿದ್ರು, 7th ಮಾರ್ನಿಂಗ್ ನಾನು ಆಸ್ ಯೂಶುವಲ್ ಮೇಲ್ಗಡೆ ಪೇಪರ್ ಓದ್ಕೊಂಡು ಹೋದ. CBI ಅವ್ರು ಏನ್ ಮಾಡಿದೆ, ಒಂದು 3 ಪಾಲಿಸು, 1 2 ಜೀಪು ಎಲ್ಲ ಬಂದಿದೆ, ಎಲ್ಲ ಮನೆ ತಮ್ಮ. ನಾನು ಮೇಲ್ಗಡೆ ಪೇಪರ್ ಓದ್ತಾ ಇದ್ದೆ. ನಾನು ಇನ್ಸ್ಪೆಕ್ಟರ್ಗೆ, ಅರೆ ಹರಿ ಓಂ ಪ್ರಕಾಶ್, ನೀವು ಯಾಕೆ ಇಷ್ಟೆಲ್ಲ ಕೆಲಸ ಕೊಡ್ತಾರೆ? ಯು ವಾಂಟ್ ಮೀ, ಐ ವಿಲ್ ಕಮ್ ಟು ಯುವರ್ ಆಫೀಸ್, ಯು ಪ್ಲೀಸ್ ಕಮ್ ಟು ಮೈ ಹೌಸ್ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಒಬ್ಬ DSP ಒಬ್ರು ಮೇಲ್ಗಡೆ ಬಂದಿದೆ. ನೋ ವಿ ಹ್ಯಾವ್ ಗಾಟ್ ದಿ ವಾರಂಟ್ ಫ್ರಮ್ ದಿ ದಿಸ್ ಥಿಂಗ್ ಕೋರ್ಟ್ ಫಾರ್ ಸರ್ಚ್ ಅಂತ ಹೇಳಿದ್ರು. ದಿಸ್ ಈಸ್ ಯುವರ್ ಹೌಸ್ ಫ್ರಮ್ ದಿಸ್ ಡೇ, ಯು ಕ್ಯಾನ್ ಕಂಡಕ್ಟ್ ಸರ್ಚ್ ಅಂತ ಹೇಳಿದೆ. ನಾನು ಮನೆಯವ್ರಿಗೆ ಹೇಳ್ತಾ ಇದೆ, ಎಲ್ಲಾದ್ರೂ ಮೊಬೈಲ್ ತಂದಿಟ್ಬಿಡಿ, ಏನೇನಿದೆ ಎಲ್ಲ ತಂದಿಟ್ಬಿಡಿ ಅಂತ ಹೇಳಿದೆ. ಸರ್ ಬೆಳಿಗ್ಗೆ 8 ಗಂಟೆಗೆ ಸರ್, 8 ಗಂಟೆಯಿಂದ 11 ಗಂಟೆವರೆಗೂ ಸರ್ಚ್ ಮಾಡಿದ್ರು ಸರ್ ಅವರು. ಏನ್ ನಥಿಂಗ್ ವಾಸ್ ಡಿಟೆಕ್ಟ್. ಕಡೆಗೆ ಯಾವಾಗ ಅವ್ರು ಕೋರ್ಟ್ ಹತ್ರ ಕರ್ಕೊಂಡು ಹೋದ್ರು, ಕೋರ್ಟ್ ಹತ್ರ ಕರ್ಕೊಂಡು ಹೋಗಿದ ತಕ್ಷಣ ನಾನು ಐ ಜಸ್ಟ್ ಶೌಟೆಡ್ ದಟ್ ಐ ಸಂಗ್ರಾಮ್ ಸಿಂಗ್ ಅಂಡ್ ಐ ಹ್ಯಾವ್ ಟೇಕನ್ 20 crores at the visit of S.M. Krishna and ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹೇಳಿದ್ರು ಸರ್ ನಾನು. ಏನು ಅವತ್ತಿನ ದಿವಸ ಸುಮಾರು ಒಂದು 200 ಜನ ಫೋಟೋಗ್ರಾಫರ್ಗಳು, ಕೋರ್ಟ್ ಕಾಂಪ್ಲೆಕ್ಸ್ ಎಲ್ಲ ಜಾಮ್ ಆಗಿತ್ತು. ಎಲ್ಲ ನಮಗೂ ಬಹಳ ಟೆನ್ಷನ್ ಆಗಿತ್ತು, ಇಷ್ಟೆಲ್ಲ ಮಾಡಿದ್ರಲ್ಲ ಅಂತ ಹೇಳಿದ್ದೆ. ಸೀದಾ ಕೋರ್ಟ್ ಮುಂದೆ, ಮ್ಯಾಜಿಸ್ಟ್ರೇಟ್ ಮುಂದೆನೂ ಸಹ ನಾವೆಲ್ಲ ನಮ್ಮ ಇದೆಲ್ಲ ನಾವು ಸ್ಟೇಟ್ಮೆಂಟ್ ಎಲ್ಲ ಹೇಳಿದ್ವಿ. ನಾವೆಲ್ಲ ಹೀಗಾಗಿದೆ, ನಾನು 164 ಸ್ಟೇಟ್ಮೆಂಟ್ ಕೊಡೋದಕ್ಕೂ ರೆಡಿ ಇದ್ದೀನಿ ಅಂತ ಹೇಳಿದ್ದೆ, ಹೇಳ್ಬಿಟ್ಟೆ ನಾನು. ಇಷ್ಟೆಲ್ಲ ನಾನು ಡೀಟೇಲ್ಸ್ ಎಲ್ಲ ಕೊಟ್ಟೆ ಸರ್. ಕೊಟ್ಟಿದ್ರೇನು ಸರ್, ಆಮೇಲೆ ಮ್ಯಾಜಿಸ್ಟ್ರೇಟ್ ನನಗೆ ಪೊಲೀಸ್ ಕಸ್ಟಡಿ ಕೊಟ್ಟಿದ್ರು CBIಗೆ. CBI ನಲ್ಲಿದ್ದೆ. CBI ಇಂದ ಅವತ್ತಿನ ದಿವಸ ರಾತ್ರಿ ಬಂದ್ಬಿಟ್ಟಿದೆ ಸರ್. ಮತ್ತೆ ಲಾಕಪ್ಪಲ್ಲಿ ಹಾಕಿದ್ರು. ಬಂದ್ರು ಆಫೀಸರ್ಸು, ಕ್ಯಾ ಕರ್ದಿ ಯಾರೇತು ಅಂತ ಹೇಳಿದ್ರು. ಕ್ಯಾ ಸಾಬ್ ಕ್ಯಾ ಹುವಾ ಅಂತ ಹೇಳಿದೆ. ಎಲ್ಲ ಹಿಂದಿ ಮಾತಾಡೋರು. ಸಬ್ ಕುಚ್ ಹೋಗಿ अब कोई भी अरेस्ट नहीं होता ಅಂತ ಹೇಳಿದ್ರು. काय को साहब ಅಂತ, तू शॉट कर दिया ना वो सब भी ऊपर से आगे, अब किसी को भी अरेस्ट नहीं करना करके आगे. ಸರ್ ಅಲ್ಲೆಲ್ಲ ಬರ್ದಿಟ್ಟಿದ್ದು ಸರ್ ಎಲ್ಲ. ನಿನ್ನೆ ಹೇಳಿದ್ರಲ್ಲ ಸರ್, ನೀವು ಇಷ್ಟೇನಕ್ಕೆ ಅರೆಸ್ಟ್ ಮಾಡ್ಬೇಕು ಅಂತ. ಇವತ್ತೇನು ಕುಚ್ ಬಿ ನೈ ಹೋತಾ ಅಂತ ಹೇಳಿದೆ. ಹೇಳ್ಬಿಟ್ಟು ನಮ್ಗೆ ಆ ಪೇಪರ್ ಕೊಡ್ತಾರೆ, ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟಿದೆ, ಲಾಕಪ್ಪಲ್ಲಿ ಹಾಕ್ಬಿಟ್ರು. ನಮ್ಗೇನ ಪ್ರಾರ್ಥನೆ ಗಿರ್ತನೆ ಮಾಡ್ಕೊಂಡು ಬರ್ಕೊಂಡಿದ್ದೆ, ಸುಮ್ಮನೆ ಕೂತ್ಕೊಂಡಿದ್ದೆ. ನಾವು ದೇವ್ರ ಭಜನೆ ಮಾಡ್ಕೊಂಡಿದ್ದೆ, ನಾವು ಸುಮ್ಮನೆ ಕೂತ್ಕೊಂಡಿದ್ದೆ. 5 ದಿವಸ ಆದ್ಮೇಲೆ ಮತ್ತೆ ಕರ್ಕೊಂಡು ಹೋದ್ರು. ನನಗೆ ಹಾಕ್ಬಿಟ್ರು ಸೆಂಟ್ರಲ್ ಜೈಲ್ಗೆ. ಜೈಲ್ ಕಸ್ಟಡಿ ರಿಮಾಂಡ್ ಪರಪ್ಪನ ಆಗ್ರಹಾರ ಅಂದ್ಬಿಟ್ರು. ನಾನ್ ಗೊತ್ತಾ, ಕರ್ಕೊಂಡೋದ್ರು, ಸೆಲ್ಲಲ್ಲಿ ಹಾಕ್ಬಿಟ್ರು. ಒಂದು ಹೊಸ ಸೆಲ್ ಅಲ್ಲಿ ಓಪನ್ ಮಾಡಿ ಹಾಕಿದ್ರು, ಅಲ್ಲಿ ಕಟ್ಟಿದ್ರು. ಸಂಗ್ರಾಮ್ ನಿನ್ಗೆ ಇವತ್ತಿಂದ ನೀನೇ ಓಪನ್ ಮಾಡಪ್ಪ ಅಂತ ಹೇಳಿದ್ರೆ, ಅದಕ್ಕೇನ್ ಸರ್ ನಮ್ಗೇನು ರಾತ್ರಿ 8 ಗಂಟೆ ಆಗಿತ್ತು. ಆಯ್ತು ಸರ್ ಅಂತ ಹೇಳಿದ್ರು. ಅವತ್ತು ರಾತ್ರಿ ಊಟನೇ ಇರ್ಲಿಲ್ಲ, ಏನೂ ಇಲ್ಲ ದೇವ್ರೆ ಅಂತ ಹೇಳಿದ್ರೆ ಮಲ್ಕೊಂಡ್ಬಿಟ್ವಿ. ನೆಕ್ಸ್ಟ್ ಡೇ ಇಂದ ನಮ್ಗೆ ಜೈಲ್ ಖಾನ ಸ್ಟಾರ್ಟ್ ಆಯ್ತು ಸರ್. ನಮ್ಗೆ ಅದು ಬೇರೆ ಲೋಕನೇ ಸರ್. ಅದು ಇಂದ್ರ ಲೋಕ ಅಲ್ಲ, ಆ ಭೂಲೋಕ ಅಲ್ಲ, ಕೈಲಾಸ ಅಲ್ಲ, ಅದು ಬೇರೆ ಜೈಲ್ ಲೋಕ ಸರ್. ಅಲ್ಲಿಂದು ಇದೇ ಟಾರ್ಚರ್ ಬೇರೆ ಸರ್. ಅಲ್ಲಿ ನಮ್ಗೆಲ್ಲ ಏನಿಲ್ಲ. ನಮಗೆ ಬೆಳಿಗ್ಗೆ ಬರೋರು 7 ಗಂಟೆಗೆ ಬರೋರು, 7 ಗಂಟೆಗೆ ನಾವು ಹೊರಗಡೆ ಕರ್ಸೋರು. ಮತ್ತೆ ನಮ್ಗೆ 11 ಗಂಟೆಗೆ ಒಳಗಡೆ ಹಾಕ್ಬಿಡೋರು. ಮತ್ತೆ 1 ಗಂಟೆಗೆ ಬಿಡೋರು. ಮತ್ತೆ ಊಟ ಆಯ್ತು. ಇದೆಲ್ಲ ನಡೀತಾ ಇತ್ತು. ಯಾಕಂದ್ರೆ ನಾವು ಅಕಸ್ಟಮ್ ಆಗ್ತೀವೋ ಇಲ್ಲೋ, ನಾವು ಜೈಲಿಗೆ ನಾವೇನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀವೋ, ನಾವೇನೋ ಮಾಡ್ಕೊಂಡ್ಬಿಟ್ರಿ ನಮ್ಮ ಮೈಗೆ, ಹಾಗೆ ಅವ್ರಿಗೊಂದು ಸ್ವಲ್ಪ ಭಯ ಇತ್ತು. ನಾನು ಹೇಳಿದೆ, ನಾನೆಲ್ಲ ಅಂತ ಹೇಳ್ತೇನೆ, ನಾನು ಮಾಡಕ್ ಹೋಗ್ತಾ ಇಲ್ಲ ನಾವೆಲ್ಲ ಅಂತ ಹೇಳಿದ್ರೆ, ನಮ್ಗೆಲ್ಲ ಡಾಕ್ಟರ್ಸ್ ಎಲ್ಲ ಬಂದು ಹೇಳ್ತಾ ಇದ್ರು. ಕಡೆಗೆ ನಮ್ಗೆ ಒಂದು ಸಪರೇಟ್ ಆಗಿ ಹಾಕಿದ್ರು. ಅಲ್ಲಿ ಹಾಕಿದ್ಮೇಲೆ ಆಮೇಲೆ ಏನಾಯ್ತು, ನಮ್ಗೆ ತೆಗೆದಿದ್ದೆ ಮತ್ತೆ ಜನರಲ್ಗೆ ಹಾಕಿದ್ರು. ಅಲ್ಲಿ ಎಲ್ಲ ಬ್ಯಾಂಗ್ಳೂರ್ ರೌಡೀಸು, ಅವರು ಇವರು, ನಾವು ಅರೆಸ್ಟ್ ಮಾಡಿದವರು, ಕನ್ವಿಕ್ಷನ್ ಆದವರು ಎಲ್ಲ ಇದ್ರು. ಏನ್ ಸರ್ ಬಂದ್ಬಿಟ್ಟಿದಿರಲ್ಲ ಅಂತ ಹೇಳಿದ್ರೆ, ಬೇಲ್ದೆ ದೇವ್ರು ಬರಬೇಕು ಅಂತ ಹೇಳಿದ್ರಪ್ಪ, ನಾವು ಬಂದಿದ್ದೀವಿ, ನಾವ್ ಏನ್ ಮಾಡಕ್ಕಾಗತ್ತೆ, ಆಯ್ತು ಏನ್ ಚೆನ್ನಾಗಿದ್ಯಾ ಅಂತ ಹೇಳಿದೆ. ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡಿದ್ದೆ. ವಾಕಿಂಗ್ ಹೋಗೋದು ಎಲ್ಲ ಇದು ಮಾಡೋದು ಎಲ್ಲ ಇದು ಮಾಡ್ತಾ ಇದ್ವಿ ನಾವು. ನಂದು 164 ಸ್ಟೇಟ್ಮೆಂಟ್ ಸಹ ನಮ್ಮ ಮ್ಯಾಜಿಸ್ಟ್ರೇಟ್ ಅವರು ತಗೊಂಡ್ರು. ಮೇ ಹಾಲಲ್ಲಿ ಎಲ್ಲ 164 ಸ್ಟೇಟ್ಮೆಂಟ್ ತಗೊಂಡೆ. ಅದನ್ನ ಕೌಂಟರ್ ಆಗಿ ಅವ್ರು ಚೆಕ್ ಮಾಡಿದ್ರು CBI ಚೆಕ್ ಮಾಡಿದಾಗ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್ ಇತ್ತು ಸರ್. ಎಲ್ಲ ಕರೆಕ್ಟ್ ಎವಿಡೆನ್ಸ್ ಬಂದಿತ್ತು ಸರ್. ಆದ್ರೆ ಅವರು ಅದನ್ನ ಮುಚ್ಚಿಟ್ಬಿಟ್ರು, ಡ್ಯೂ ಟು ದ ಇನ್ಫ್ಲೂಯೆನ್ಸ್ ದಟ್ ದೇ ಕಮಾಂಡ್ ಫ್ರಮ್ ದಿ ಸೆಂಟರ್. ಕಡೆಗೆ ಐ ವೆಂಟ್ ಟು ದಿ ಸುಪ್ರೀಂ ಕೋರ್ಟ್ ಹೋಗಿದೆ. ಐ ಗಾಟ್ ಮೈ ಬೇಲ್. ಅಲ್ಲಿಂದ ಬೇಲ್ ತಗೊಂಡಿದ್ದೆ. ಜೈಲಲ್ಲಿದ್ದೆ, ಎಲ್ಲ ಬಂದೆ ಸರ್. ಜೈಲಲ್ಲಿ ಅಲ್ಲಿ ಏನು ಸರ್, ವಾರಕ್ಕೊಂದ್ಸಲಿ ಮನೆ ಊಟ, ಇನ್ನು ಬೇರೆದೆಲ್ಲ ಸರ್ಕಾರಿ ಖಾನ, ಜೈಲ್ ಕ ಸೋನಾ ನಡೀತಾ ಇತ್ತು ಸರ್. ಅಲ್ಲಿ ಏನು ನಮ್ಗೆ ಯಾರು ಅಟ್ಯಾಕ್ ಮಾಡ್ತಾ ಇರಲಿಲ್ಲ. ನಾವು ಅಷ್ಟು ದೌರ್ಜನ್ಯ ಮಾಡಿದ್ವಿ. ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾಗ ರೌಡೀಸ್ಗೆ ನನಗೂ ಸ್ವಲ್ಪ ಇದಿತ್ತು, ಏನಪ್ಪ ಯಾರನ್ನ ಬಂದು ಅಟ್ಯಾಕ್ ಮಾಡೋಣ ಏನನ ಅಂತ ಹೇಳಿದ್ದೆ.
ಅಲ್ಲೆಲ್ಲ ಯಾರು ಮಾಡೋಕ್ಕೂ ಆಗ್ತಾ ಇರಲಿಲ್ಲ, ಕೊಡ್ತಾ ಇರಲಿಲ್ಲ. ಅಲ್ಲೆಲ್ಲ ಸ್ವಲ್ಪ ಈ ಟೆಲಿಫೋನ್, ಈ ಮೊಬೈಲ್ ಫೋನ್ಸ್ ಕೇಸ್ಗಳೆಲ್ಲ ಹಿಡಿದಾಕ್ಬಿಟ್ಟೆ. ಅಲ್ಲಿ 5-6 ಗೊತ್ತಿಲ್ದಿರ ನಾನು ಇನ್ಫಾರ್ಮೇಶನ್ ಕೊಟ್ಬಿಟ್ಟೆ ಅಲ್ಲಿ ಜೈಲ್ ಅಥಾರಿಟೀಸ್ಗೆ. ಎಲ್ಲ ಮೊಬೈಲ್ ಫೋನ್ಸು ಸುಮಾರು ಇಲ್ಲ ಅಂದ್ರೆ 25-30 ಮೊಬೈಲ್ ಫೋನ್ಸ್ ಎಲ್ಲ ಹಿಡಿಸೋದು ಸರ್. ಆಗೆಲ್ಲ ಇಷ್ಟೆಲ್ಲ ಆಯ್ತು ಸರ್. ಇದೆಲ್ಲ ಆದ್ಮೇಲೆ ಕೇಸು ಆಯ್ತು ಸರ್. ಕೇಸು ಆಯ್ತು, ಟ್ರಯಲ್ ಆಯ್ತು. ಟ್ರಯಲ್ ಆದ್ಮೇಲೆ ನನಗೆ ಕನ್ವಿಕ್ಷನ್ ಮಾಡಿದ್ರು. ನಾನು ಐ ಮೂವ್ ದಿ ಹೈಕೋರ್ಟ್. ಕನ್ವಿಕ್ಷನ್ ಕೊಡೋದ್ರ ನೆಸೆಸಿಟಿನೇ ಇರಲಿಲ್ಲ, ಬಿಕಾಸ್ ಐ ಹ್ಯಾವ್ ಡಿಟೆಕ್ಟೆಡ್ ದಟ್ ಕೇಸ್. Nobody has detected that case. ಸುಮ್ಮನೆ ಯಾವುದೋ ಪಾಯಿಂಟ್ ಮೇಲೆ ನನಗೆ ಕನ್ವಿಕ್ಷನ್ ಕೊಟ್ಟಿದ್ದಾರೆ, ಬಿಕಾಸ್ ಐ ಹ್ಯಾಡ್ ಟು ಚಾಲೆಂಜ್ ದ ಆರ್ಡರ್ಸ್ ಆಫ್ ದಿ ಸಬ್ ಕೋರ್ಟ್ ಟು ದಿ ಹೈಯರ್ ಕೋರ್ಟ್. ಐ ಹ್ಯಾಡ್ ಚಾಲೆಂಜ್ ಇನ್ ದ ಹೈ ಕೋರ್ಟ್. ನಾನು ಇಷ್ಟೆಲ್ಲ ಆಗಿದೆ ಸರ್. ನನ್ನ ಜೀವನದಲ್ಲಿ ಏನು ಇದು ಮಾಡ್ಕೊಳ್ಳೋದಿಲ್ಲ ಸರ್. ನಾನು ಏನೋ ಪೂರ್ವಜನ್ಮದಲ್ಲೇ ನಾನು ಏನೋ ಒಂದು ಪಾಲಿಟಿಷಿಯನ್ ಆಗಿದೆ ಅಂತ ಹೇಳಿದೆ, ಒಂದು ಇದರಲ್ಲೇ ಗೊತ್ತಾಯ್ತು ಸರ್. ಆಗಲಿ ಪರವಾಗಿಲ್ಲ, ಮುಂದಕ್ಕೆ ಏನಾಗುತ್ತೆ ನಾನು ಧೈರ್ಯದಿಂದ ಏನ್ ಮಾಡ್ತೇನೆ. ಮೈ ನೇಮ್ ಇಸ್ ಸಂಗ್ರಾಮ್ ಸಿಂಗ್. ಐ ಆಮ್ ರೆಡಿ ಟು ಸ್ಯಾಕ್ರಿಫೈಸ್ ಮೈ ಲೈಫ್. ಅರ್ಥ ಆಯ್ತು. ಬಟ್ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಏನೂ ಆಗಬಾರ್ದು, ಎಲ್ಲರೂ ಒಂದೇ ಇದರಲ್ಲಿರ್ಬೇಕು, ಒಳ್ಳೆ ನ್ಯಾಯ ಸಿಗಬೇಕು ಅಂತ ಹೇಳಿದೆ. ನಾನು ಸುಪ್ರೀಂ ಕೋರ್ಟ್ಗೂ ಹೋಗೋದಕ್ಕೂ ನಾನು ತಯಾರಿದ್ದೀನಿ ಸರ್. ನಾನು ಇಷ್ಟೆಲ್ಲ ನಂದು ಜೀವನದಲ್ಲಿ ಘಟನೆಗಳು ನಡೆದು ಹೋಗಿತ್ತು ಸರ್ ಎಲ್ಲ. ಆದ್ರೆ ಸಹ ಜನ ಯಾರು ನನಗೆ ಮುಟ್ಟಕ್ಕೆ ಬರಲ್ಲ. ಎಲ್ಲರೂ ಹೇಳ್ತಾ ಇದ್ರು, ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಫ್ರೆಂಡ್ಸು, ಹುಷಾರಾಗಿ ಹೋಗೋ. ಅದ್ರ ಬಗ್ಗೆ ಏನೇ ಇಲ್ಲ, ಯಾರು ಮುಟ್ಟಕ್ಕಾಗಲ್ಲ ನನಗೆ ಗೊತ್ತು. ಯಾರು ಮುಟ್ತಾರೆ ಆ ಮುಟ್ಟವನಿಗೂ ನಾನು ಸರಿಯಾಗಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದೆ. ಇಷ್ಟೆಲ್ಲ ಆಗಿದೆ ಸರ್ ನನ್ನ ಜೀವನದಲ್ಲಿ.